ಇನ್ನೀಗ ದಳಪತಿಗಳ ಸುದ್ದಿ ಇರಲೇಬೇಕು, ಮಂಡ್ಯ ಸುದ್ದಿ ಆಗ್ಲೇಬೇಕು. ಕೊನೆಗೂ ದಳಪತಿಗಳ ಪಾಲಾಯಿತು ಮಂಡ್ಯ ಲೋಕಸಭಾ ಅಖಾಡ. ಬರ್ತಾ ಇದೆ ಕುರುಕ್ಷೇತ್ರದ ಮಂಡ್ಯ ಸುದ್ದಿ. ಮಂಡ್ಯದಿಂದ ದೇವೇಗೌಡರ ಕುಟುಂಬದವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವ ಡಾಟ್ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ. ಕಾರ್ಯಕರ್ತರು ಸ್ಪರ್ಧಿಸ್ತಾರೆ ಅಂತ ಮಾಜಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್. ಆದ್ರೆ ಇಲ್ಲ, ಅವರ ಕುಟುಂಬದವರು ಯಾರೋ ಸ್ಪರ್ಧೆ ಮಾಡ್ತಾರೆ ಅಂತ ಬ್ರೇಕಿಂಗ್ ನ್ಯೂಸ್. ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಆಪರೇಷನ್ ಆಯ್ತು, ಚೇತರಿಸಿಕೊಳ್ತಿದ್ದಾರೆ. ಅವರು ಆಪರೇಷನ್ ಮುಂಚೆ ಕಾರ್ಯಕರ್ತರು ಸ್ಪರ್ಧೆ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಎಚ್.ಡಿ. ದೇವೇಗೌಡರ ಕುಟುಂಬಸ್ಥರೇ ಅಭ್ಯರ್ಥಿ ಆಗಲಿ ಅಂತ ಕಾರ್ಯಕರ್ತರು ಹೇಳ್ತಿದ್ದಾರಂತೆ. ಮಂಡ್ಯದಿಂದ ಪುಟ್ಟರಾಜು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಕಾರ್ಯಕರ್ತರು ನಾಯಕರಿಂದ ಸ್ಪರ್ಧೆಗೆ ಒತ್ತಾಯ ಬರ್ತಾ ಇದೆಯಂತೆ. ಕುಮಾರಸ್ವಾಮಿಯವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ಬರು ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಅನ್ನುವ ಇನ್ಸೈಡ್ ಇನ್ಫಾರ್ಮೇಶನ್ ದಳಪತಿಗಳ ಕೋಟೆಯಿಂದ ಸಣ್ಣದಾಗಿ ಲೀಕ್ ಆಗ್ತಾ ಇದೆ. ಗೊತ್ತಿಲ್ಲ ಕೊನೆ ಮೊಮೆಂಟಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ. ಕುಮಾರಸ್ವಾಮಿ ಅವರ ಹೇಳಿಕೆ ನಿಜವಾಗುತ್ತೋ ಅಥವಾ ಕಾರ್ಯಕರ್ತರು ಒತ್ತಡ ತರುತ್ತಿದ್ದಾರೆ ಅಂತ ಅವರಿಬ್ಬರಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೋ ಅನ್ನೋದು ಈಗಿರುವಂತ ದೊಡ್ಡ ಕ್ವಶನ್ ಮಾರ್ಕ್. ಯಾವಾಗ ಗೊತ್ತಾಗುತ್ತೆ? ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಇವತ್ತು ಸಂಜೆ ಒಳಗಡೆ ಮಂಡ್ಯ ಸೇರಿ 3 ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಬ್ರೇಕಿಂಗ್ ನ್ಯೂಸ್. ಅಫಿಷಿಯಲಿ 3 ಕ್ಷೇತ್ರದ ಅಭ್ಯರ್ಥಿ ಇವರೇ ಅಂತ ಲೆಟರ್ ಹೆಡ್ ಅಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ. ಆದ್ರೆ ಈಗಾಗಲೇ ಹಾಸನ ಕ್ಷೇತ್ರ ಇವರೇ ಅಭ್ಯರ್ಥಿ ಅಂತ ದೇವೇಗೌಡರು ಅನೌನ್ಸ್ ಮಾಡಿದ್ರು. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಜೆಡಿಎಸ್ ಪಕ್ಷದ ಮುಖಂಡರ ಜೊತೆ ಚರ್ಚೆ ನಡೆಸಿ ಇವತ್ತು ಘೋಷಣೆ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ಇನ್ನು ಕೋಲಾರದಲ್ಲಿ ಏನು ಹರೀಶ್ ನಾಗರಾಜ್ ಅವರೇ ಅಂತ ಕೇಳಿದ್ರೆ, ಕೋಲಾರದಲ್ಲಿ ಸಮೃದ್ಧಿ ಮಂಜುನಾಥ್ ಅಥವಾ ಮಲ್ಲೇಶ್ ಬಾಬು ಇಬ್ಬರಿದ್ದಾರೆ ಅಖಾಡದಲ್ಲಿ. ಇಬ್ಬರು ಆಕಾಂಕ್ಷಿಗಳಲ್ಲಿ ಯಾರು? ಸಮೃದ್ಧಿ ಮಂಜುನಾಥ್ ಅವರಿಗೆ ಜೆಡಿಎಸ್ ಟಿಕೆಟ್ ಸಿಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಸನ ಕ್ಲಿಯರ್ ಆಯ್ತು. ಮಂಡ್ಯದಲ್ಲಿ ಕಾರ್ಯಕರ್ತರ ಅಥವಾ ಸ್ವತಃ ದೇವೇಗೌಡರ ಕುಟುಂಬದವರು ನಿಲ್ತಾರಾ? ಇನ್ನು ಕೋಲಾರದಲ್ಲಿ ಇಬ್ಬರಲ್ಲಿ ಯಾರಿಗೆ? ಇಷ್ಟೇ ಕ್ವಶನ್ ಇರೋದೀಗ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸಂಜಯ್ ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಸಂಜಯ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ದಿನಗಣನೆ ಕ್ಷಣಗಣನೆ ಎಲ್ಲ ಹತ್ರ ಬರ್ತಾ ಇದೆ, ಆದರೂ ಉಳಿಸ್ಕೊಂಡಿದ್ದಾರೆ. ಫೈನಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈಗ ಆರೋಗ್ಯವಾಗಿ ವಾಪಸ್ ಬಂದಿದ್ದಾರೆ. ಇವತ್ತು ಅನೌನ್ಸ್ ಆಗುತ್ತಾ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ? ಖಂಡಿತವಾಗಿ ಹರೀಶ್ ನಾಗರಾಜ್, ಏನಂತಂದ್ರೆ ಈಗಾಗಲೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ಏನು 28 ಲೋಕಸಭಾ ಕ್ಷೇತ್ರಗಳಿಗೆ ಬಹುತೇಕ 99% ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಜೆಡಿಎಸ್ ಮಾತ್ರ ಇನ್ನೂ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿಲ್ಲ. ಆದ್ರೂ ಸಹ ಹಾಸನಕ್ಕೆ ಪ್ರಜ್ವಲ್ ಅವರೇ ಬಹುತೇಕ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಇನ್ನು ಮಂಡ್ಯ ಒಂದೇ ಬಾರಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿ ಕುಮಾರಸ್ವಾಮಿ ಅವರು ನಿಲ್ಬೇಕು ಅಂತಕ್ಕಂಥದ್ದು ಮಂಡ್ಯ ಕಾರ್ಯಕರ್ತರ ಬಹಳ ಒತ್ತಾಯ ಇರ್ತಕ್ಕಂಥದ್ದು. ಜೊತೆಗೆ ಮಂಡ್ಯ ಮುಖಂಡರು ಸಹ ಕುಮಾರಸ್ವಾಮಿಯೇ ಬಂದು ನಿಲ್ಬೇಕು, ಅಥವಾ ಒಂದು ವೇಳೆ ಕುಮಾರಸ್ವಾಮಿ ಆಗ್ಲಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಲ್ಬೇಕು ಅಂತಕ್ಕಂಥ ಭಾರಿ ಒತ್ತಡ ಮತ್ತೆ ಪ್ರೀತಿಯಿಂದ ಸಾಕಷ್ಟು ಕುಮಾರಸ್ವಾಮಿ ಅವರು ಮನೆ ಮುಂದೆ ನನ್ನ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಜಮಾಯಿಸಿದ್ರು. ಈಗ ಕುಮಾರಸ್ವಾಮಿ ಅವರಿಗೆ ಒಂಥರ ಧರ್ಮ ಸಂಕಟ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಾನು ಕಾರ್ಯಕರ್ತರಿಗೆ ಕೊಡ್ತೀನಿ, ಅಲ್ಲಿ ಬೇರೆ ಮುಖಂಡರಿಗೆ ಕೊಟ್ಟು ಮಂಡ್ಯವನ್ನು ಗೆಲ್ಲಿಸ್ಕೊಂಡು ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಪ್ರಚಾರವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಕುಮಾರಸ್ವಾಮಿ ಅವರಿಗೆ ಒಂದ್ ಕಡೆ ಕಾರ್ಯಕರ್ತರ ಪ್ರೀತಿಗೆ ಜೋತ್ ಬೀಳ್ಬೇಕಾ ಅಥವಾ ಪಕ್ಷ ಸಂಘಟನೆ ಅಥವಾ ಪಕ್ಷದ ದೃಷ್ಟಿಯಿಂದ ಕಾರ್ಯಕರ್ತರಿಗೆ ಕೊಟ್ಟು ಇಡೀ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಬೇಕು, ಜೊತೆಗೆ ಪ್ರಜ್ವಲರನ್ನ ಗೆಲ್ಲಿಸಬೇಕು, ಪಕ್ಕದಲ್ಲಿ ಈ ಕಡೆ ಅವರ ಭಾವ ಆಗಿರ್ತಕ್ಕಂಥ ಮಂಜುನಾಥ್ ಅವ್ರನ್ನ ಗೆಲ್ಲಿಸಬೇಕು. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಮಂಜುನಾಥ್ ಅವರು ಜೆಡಿಎಸ್ ಅಭ್ಯರ್ಥಿ ಎಂದೇ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಂಬಿತ ಆಗಿರ್ತಕ್ಕಂಥದ್ದು. ಇನ್ನು ಕೋಲಾರದಲ್ಲೂ ಸಹ ಅಭ್ಯರ್ಥಿ ಕ್ಲಿಯರ್ ಆಗಿಲ್ಲ, ಅಲ್ಲೂ ಸಹ ಕುಮಾರಸ್ವಾಮಿ ಅವರ ಮುಖ ಮಾಡೇ ಒಂದು ಮತವನ್ನ ಕೇಳಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಸಮೃದ್ಧಿ ಮಂಜುನಾಥ್ ಮತ್ತೆ ಮಲ್ಲೇಶ್ ಬಾಬು ನಡುವೆ ತೀವ್ರ ಇದಿರ್ತಕ್ಕಂಥದ್ದು. ಅವರಿಬ್ರು ಅಡ್ಜಸ್ಟ್ಮೆಂಟ್ ಏನಂತಂದ್ರೆ ಯಾರಿಗೆ ಟಿಕೆಟ್ ಕೊಟ್ಟರು ಸಂಪೂರ್ಣವಾಗಿ ನಾವು ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಸಮೃದ್ಧಿ ಮಂಜುನಾಥ್ ಹೇಳಿರ್ತಕ್ಕಂಥದ್ದು. ಮಲ್ಲೇಶ್ ಬಾಬು ಅವರು ಕೊಟ್ಟರು ನಾನು ಬಹಳ ಪ್ರೀತಿಯಿಂದ ಕೆಲಸವನ್ನ ಮಾಡಿ
ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸಮೃದ್ಧಿ ಮಂಜುನಾಥ್ ಅವರು. ಈಗ ಸಾಕಷ್ಟು ನಿರೀಕ್ಷೆ ಇರ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು. ಮಂಡ್ಯದ ಜನರು ಕುಮಾರಸ್ವಾಮಿ ಅವರೇ ಬರಲಿ ಅಂತ ಒತ್ತಾಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕರ್ತರು ಎಲ್ಲರೂ ಕುಮಾರಸ್ವಾಮಿ ಅವ್ರ ಮನೆ ಬಂದು ನಿನ್ನೆ ಸಾಕಷ್ಟು ಪ್ರೀತಿ ವಿಶ್ವಾಸದಿಂದ ನೀವೇ ಬಂದು ನಿಲ್ಬೇಕು ಅಂತ ಇರ್ತಕ್ಕಂಥದ್ದು. ಆದ್ರೆ ಕುಮಾರಸ್ವಾಮಿ ಅವರು ಆರೋಗ್ಯ ಮತ್ತೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಬೇಕಾಗಿರೋದ್ರಿಂದ ಏನ್ ಮಾಡ್ಬೇಕು ಅನ್ನೋ ಒಂದು ಜಿಜ್ಞಾಸೆಯಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಗೆಲ್ಲುವ ಏಕೈಕ ಮಾನದಂಡ ಇರೋದ್ರಿಂದ 28ಕ್ಕೆ 28 ಮೈತ್ರಿ ಹೊಡಿಬೇಕಾಗಿರೋದ್ರಿಂದ ಯಾವ ನಿರ್ಧಾರ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸಂಜಯ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ವಂದನೆ ಸಲ್ಲಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.